ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ. ವೈಷ್ಣವಿ ಗೌಡ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಸೀತಾರಾಮ ಧಾರಾವಾಹಿಯ ಸೀತಾ ಆಗಿರ್ಬೋದು ಅಥವಾ ಅಗ್ನಿಸಾಕ್ಷಿ ಧಾರಾವಾಹಿ ನಿಮ್ಮ ಕಣ್ಣು ಮುಂದೆ ಬರುತ್ತೆ. ವೈಷ್ಣವಿ ಗೌಡ ಯಾವತ್ತಿಗೂ ಕೂಡ ಮುದ್ದಾಗಿ ಕಾಣುವಂಥದ್ದು ಸೀರೆಯನ್ನು ಉಟ್ಟಂಥ ಸಂದರ್ಭದಲ್ಲಿ. ಯಾವುದೇ ವೆಸ್ಟರ್ನ್ ವೇರನ್ನು ಹಾಕ್ಕೊಂಡ್ರೂ ಕೂಡ, ಯಾವುದೇ ರೀಲ್ಸನ್ನು ಮಾಡಿಕೊಂಡ್ರೂ ಕೂಡ ಆಕೆ ಸೀರೆ ಉಟ್ಟು ಮಾಡಿದಂಥ ರೀಲ್ಸ್ ಸಿಕ್ಕಾಪಟ್ಟೆ ಫ್ಯಾನ್ಸಿಗೆ ಇಷ್ಟ ಆಗುತ್ತೆ, ಸಾಕಷ್ಟು ವೈರಲ್ ಕೂಡ ಆಗುತ್ತೆ. ಇದರ ನಡುವೆ ವೈಷ್ಣವಿ ಗೌಡ ಅವರ ಸ್ನಾನ ಮಾಡುವಂಥ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ಅದರ ಜೊತೆಗೆ ಸೊಂಟಪಟ್ಟಿ ನೋಡೆ ಫ್ಯಾನ್ಸ್ ಬೆದ್ದು ಹೋಗಿದ್ದಾರೆ. ಹಾಗಾದ್ರೆ ವೈಷ್ಣವಿ ಗೌಡ ಈ ವಿಡಿಯೋವನ್ನ ಶೇರ್ ಮಾಡಿದ್ದಾದ್ರೂ ಏನಕ್ಕೆ, ತನ್ನ ಇನ್ಸ್ಟಾಗ್ರಾಮ್ನಲ್ಲಿ ಹಾಕೊಂಡಿದ್ದಾದ್ರೂ ಏನಕ್ಕೆ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ವೈಷ್ಣವಿ ಗೌಡ ಅವರು ಶೇರ್ ಮಾಡಿರುವಂತ ಈ ವಿಡಿಯೋಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ಗಳು ಕಮೆಂಟ್ ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಈ ಒಂದು ವಿಡಿಯೋವನ್ನ ಮಾಡಿದ್ರೆ ಸೊ ಇದು ನಿಮಗೆ ಚೆನ್ನಾಗಿ ಕಾಣೋದಿಲ್ಲ, ಯಾವುದೋ ಒಂದು ಪ್ರಾಡಕ್ಟ್ನ ಪ್ರಮೋಟ್ ಮಾಡೋದಕ್ಕೋಸ್ಕರ ಯಾಕೆ ಈ ರೀತಿಯಾಗಿ ಮೈಯನ್ನು ತೋರಿಸ್ತೀರಾ, ಸೊ ಸ್ನಾನ ಮಾಡುವಂತಹ ವಿಡಿಯೋ ಆಗಿರ್ಬೋದು, ಯೋಗ ಮಾಡುವಂಥ ಸಂದರ್ಭದಲ್ಲಿ ಸೊಂಟಪಟ್ಟಿಯನ್ನು ತೋರಿಸೋದಾಗಿರ್ಬೋದು, ಇವೆಲ್ಲದಕ್ಕೆ ಏನಕ್ಕೆ ಅನ್ನುವಂಥ ಕಮೆಂಟ್ಗಳು ಈಕೆಯ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಬರ್ತಾ ಇದೆ. ಸೊ ವೈಷ್ಣವಿ ಗೌಡ ಹೋಗಿ ಸ್ನಾನ ಮಾಡ್ತಿರುವಂಥ ಫೋಟೋ ಒಂದನ್ನು ಶೇರ್ ಮಾಡಿದ್ದಾರೆ. ಇವರು ಸೀರೆಯುಟ್ಟು ಗರತಿ ಗೌರಮ್ಮಂತರ ಬಂದರೆ ಕಣ್ಬಾಯಿ ಬಿಟ್ಟು ನೋಡೋ ಫ್ಯಾನ್ಸ್ ಇಂಥ ಫೋಟೋ ಹಾಕಿದ್ರೆ ಸುಮ್ಮನಿರ್ತಾರ, ಕಮೆಂಟ್ ಸುರಿಮಳೆಯನ್ನೇ ಸುರಿಸ್ತಾ ಇದ್ದಾರೆ. ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ, ಟ್ರೋಲ್ ಕೂಡ ಆಗ್ತಾ ಇದೆ. ಈ ವೈಷ್ಣವಿ ಗೌಡ ಮೊದಲಿಂದಲೂ ಕೂಡ ಸೌಂದರ್ಯವತಿ ಅಂತಲೇ ಗುರುತಿಸ್ಕೊಂಡವರು. ಉಳಿದವರೆಲ್ಲ ಚಟಪಟ ಮಾತಾಡಿದ್ರೆ ಇವರು ಮೌನದ ಸುಂದ್ರಿ. ನಟಿ ಅಮೂಲ್ಯ ಅವರ ಬೆಸ್ಟ್ ಫ್ರೆಂಡ್. ಸೊ ಮೌಂಟ್ ಕಾರ್ಮೆಲ್ ಕಾಲೇಜಲ್ಲಿ ಓದ್ತಿದ್ದಾಗಿಂದಲೇ ಇವರ ಫ್ರೆಂಡ್ಶಿಪ್ ಇತ್ತು. ಸೊ ಕಾಲೇಜ್ನ ಗೆಳೆತನವನ್ನು ಲೈಫ್ ಲಾಂಗ್ ಹಾಗೆ ಇಟ್ಕೊಳ್ತೀವಿ ಅಂತ ಪಣ ತೊಟ್ಟವರ ಹಾಗೆ ಥರಾವರಿ ಫೋಟೋಗಳನ್ನು ಇನ್ಸ್ಟಾದಲ್ಲಿ ಶೇರ್ ಮಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಇವರು 4-5 ಜನ ವುಮೆನ್ ಫ್ರೆಂಡ್ಸ್ ಗ್ಯಾಂಗ್ ಆಗಾಗ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಅದರ ಫೋಟೋಗಳನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ. ಅಲ್ಲಿ ತಮ್ಮ ನಡುವೆ ನಡೆಯುವಂತಹ ಮಾತುಕತೆಯನ್ನು ರೀಲ್ಸ್ ಮಾಡಿ ಶೇರ್ ಕೂಡ ಮಾಡ್ತಿರ್ತಾರೆ. ಅದರಲ್ಲಿ ಇತ್ತೀಚೆಗೆ ಸಖತ್ತು ವೈರಲ್ ಆಗಿರುವಂಥದ್ದು ಅಮೂಲ್ಯ ಈಕೆಯ ಬಗ್ಗೆ ಮಾಡಿರುವಂಥ ಒಂದು ಕಮೆಂಟ್. ಮೌನ ಗೌರಿ ಅನ್ನೋ ಥರ ಅಮ್ಮು ಕಮೆಂಟ್ ಮಾಡಿದ್ರು. ಸೊ ಅದಾದ ಮೇಲೆ ಎಲ್ಲರೂ ಕೂಡ ಈಕೆಗೆ ಮೌನ ಗೌರಿ ಅನ್ನುವಂಥ ಹೆಸರನ್ನು ಇಟ್ಟಿದ್ದಾರೆ. ಇನ್ನು ವೈಷ್ಣವಿ ಗೌಡ ಸೀರಿಯಲ್ ಫ್ಯಾನ್ಸ್ ಅಂತೂ ಇವರ ಪಾತ್ರದ ಬಗ್ಗೆ ಮಾತ್ರ ಅಲ್ಲ, ಇವರ ಬಗ್ಗೆನೂ ಕೂಡ ಕಮೆಂಟ್ ಮಾಡ್ತಾನೆ ಇರ್ತಾರೆ. ಈ ಸೀರಿಯಲ್ನಲ್ಲಿ ಸೀತಾ ಆಗಿಯೇ ಫೇಮಸ್ ವೈಷ್ಣವಿ. ಸೊ ಸರೋಗೇಟ್ ಮದರ್ ಆಗಿರುವಂಥ ಸೀತಾ ಮಗು ಹೆತ್ತ ಮೇಲೆ ಪೋಷಕರು ಬರದ ಕಾರಣ ಅವಳೇ ಮಗುವನ್ನು ಇಟ್ಕೊಂಡಿದ್ದಾಳೆ. ಇನ್ನೊಂದೆಡೆ ಶ್ಯಾಮ್ಗೆ ತನ್ನ ಪತ್ನಿ ಶಾಲಿನಿ ಮಾಡಿರುವಂಥ ಕುತಂತ್ರದ ಅರಿವಿಲ್ಲ. ಆತ ಬಾಡಿಗೆ ಗರ್ಭ ಧರಿಸಿರುವಂಥ ಹೆಣ್ಣೆ ಮೋಸ ಮಾಡಿದ್ದಾಳೆ ಅಂತ ಅಂದ್ಕೊಂಡಿದ್ದಾನೆ. ಸದ್ಯ ಆತನಿಗೆ ತನ್ನ ಮಗು ಬದುಕಿರೋ ಸಂಗತಿ ಗೊತ್ತಾಗಿರುವಂಥದ್ದು. ಹೇಗಾದರೂ ಮಗು ವಾಪಸ್ ಪಡಿಬೇಕು ಅನ್ನುವಂಥ ಪಣ ತೊಟ್ಟಿದ್ದಾರೆ. ಈತ ರಾಮ್ ಸ್ನೇಹಿತ ಶ್ಯಾಮ್ ಸಪೋರ್ಟ್ಗೆ ಬಂದಿರುವಂಥದ್ದು. ಯಾವುದೇ ಕಾರಣಕ್ಕೂ ಶ್ಯಾಮ್ಗೆ ತನ್ನ ಮಗು ಸಿಗುವವರೆಗೂ ನಾವು ಮಗು ಮಾಡ್ಕೊಳ್ಳೋದು ಬೇಡ ಅಂತ ಒಂದು ಡಿಸೈಡ್ ಮಾಡಿದ್ದಾರೆ. ಅಷ್ಟೇ ಅಲ್ಲದ ಬಾಡಿಗೆ ತಾಯಿ ಬಗ್ಗೆ ಕೊಂಚ ತುಚ್ಛವಾಗಿ ಮಾತನಾಡಿದ್ದಾನೆ. ಶ್ಯಾಮ್ಗೆ ಸುಳ್ಳು ಹೇಳಿ ತಾನೇ ಮಗುವನ್ನು ಇಟ್ಕೊಂಡಿರೋದು ಆ ಬಾಡಿಗೆ ತಾಯಿಯ ತಪ್ಪು ಅಂತ ವಾದಿಸಿದ್ದಾನೆ. ಸೊ ಸೀತಾ ತನ್ನ ಬದುಕಲ್ಲಿ ನಡೆದಂತಹ ಘಟನೆಯನ್ನು ರಾಮ್ ಬಳಿ ಹೇಳಿದಾಗಲೇ ಹೇಳಲಾಗದೆ ಒದ್ದಾಡ್ತಾ ಇರುವಂಥದ್ದು. ಇದು ಸೀರಿಯಲನ್ನು ಅಂದರೆ ಪ್ರತಿದಿನ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇದ್ದಾರೆ. ಇನ್ನು ಸೀತಾ ಪಾತ್ರ ಮಾಡಿರುವಂಥ ವೈಷ್ಣವಿ ವಿಚಾರಕ್ಕೆ ಬಂದರೆ ಈಕೆ ಸ್ನಾನ ಮಾಡೋ ವಿಡಿಯೋ ಇದೀಗ ವೈರಲ್ ಆಗಿರುವಂಥದ್ದು. ಅಷ್ಟಕ್ಕೂ ರಿಯಲ್ ಆಗಿ ಸ್ನಾನ ಮಾಡೋ ರೀಲ್ಸ್ ಹಾಕೊಂಡ್ರ ಅಂತಂದರೆ ಇಲ್ಲ ಸ್ನೇಹಿತರೆ. ಇವರು ಜಾಹೀರಾತಿಗೋಸ್ಕರ ಈ ರೀತಿಯ ವಿಜುವಲ್ ಅನ್ನು ಹಾಕಿದ್ದಾರೆ. ವೈಶ್ ಸ್ನಾನದ ವಿಜುವಲ್ ಅನ್ನು ನೋಡಿ ಅಭಿಮಾನಿಗಳು ಕಣ್ಣರಳಿಸಿ ನೋಡಿದ್ದಾರೆ. ಒಂದಷ್ಟು ಜನ ಒಳ್ಳೆ ಕಮೆಂಟನ್ನು ಮಾಡಿದ್ರೆ, ಇನ್ನೊಂದಷ್ಟು ಜನ ಕೆಟ್ಟ ಕಮೆಂಟನ್ನು ಕೂಡ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸ್ನಾನ ಮಾಡುವಾಗ ವೈಷ್ಣವಿ ನಡುಪಟ್ಟಿ ಕಾಣಿಸಿದೆ. ಸೊ ಇದನ್ನು ಕಂಡು ಥರಾವರಿ ಪ್ರತಿಕ್ರಿಯೆ ಬಂದಿದೆ. ಸೊ ಈ ನೇವಲ್ ಚೈನ್ ನೋಡಿ ನನ್ನ ದಿನ ಪಾವನ ಆಯಿತು ಅಂತ ಅಭಿಮಾನಿಯೊಬ್ಬರು ಹೇಳ್ಕೊಂಡ್ರೆ, ಇನ್ನೊಬ್ರು ಇದನ್ನ ಶೂಟ್ ಮಾಡಿರೋ ಕ್ಯಾಮ್ರಾಮ್ಯಾನ್ ಅದೃಷ್ಟವಂತ ಅಂತ ಹೇಳಿದ್ದಾರೆ. ಸೊ ಸಾಕಷ್ಟು ಜನ ಹಾರ್ಟ್, ಬೆಂಕಿ ಇಮೋಜಿ ಮೂಲಕ ತಮ್ಮ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು ಸ್ನೇಹಿತರೆ. ಈ ಒಂದು ವಿಡಿಯೋ ಬಗ್ಗೆ ಹೇಳೋದಾದ್ರೆ ಸಂತೂರ್ ಪ್ರಾಡಕ್ಟ್ ಬಗ್ಗೆ ಈಕೆ ಒಂದು ರೀಲ್ಸ್ ಅನ್ನ ಮಾಡಿರುವಂಥದ್ದು. ಅಂದರೆ ಸಂತೂರ್ ಏನಕ್ಕೆ ಬೆಸ್ಟ್, ಒಂದು ಬಾಡಿ ಜೆಲ್ ಆಗಿರ್ಬೋದು, ಸ್ನಾನ ಮಾಡುವಾಗ ಯಾವ ರೀತಿಯಾಗಿ ಯೂಸ್ ಮಾಡ್ತೀನಿ, ಅಂದರೆ ಕಂಪ್ಲೀಟ್ ನನ್ನ ದಿನ ಹೇಗಿರುತ್ತೆ, ಯೋಗದಿಂದ ನಾನು ದಿನವನ್ನು ಶುರು ಮಾಡ್ತೀನಿ, ಅದಾದಮೇಲೆ ಹಿಂಗೆ ಸ್ನಾನ ಆಗುತ್ತೆ, ಅದಾದಮೇಲೆ ನಾನು ಶೂಟಿಂಗ್ ಹೊರಡ್ತೀನಿ, ಈ ರೀತಿಯಾಗಿ ಒಂದು ಕಂಪ್ಲೀಟ್ ವ್ಲಾಗ್ ಥರ ಮಾಡಿದ್ದಾರೆ. ಸೊ ಅದರಲ್ಲಿ ಈ ಒಂದು ಸ್ನಾನದ ತುಣುಕು ಮಾತ್ರ ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿರುವಂಥದ್ದು. ಸೊ ವೈಷ್ಣವಿ ಗೌಡ ಏನೇ ಮಾಡಿದ್ರೂ ಕೂಡ ಮುದ್ದು ಚಂದ.
ಸೊ ಮೌನ ಗೌರಿ ಅನ್ನುವಂಥ ಹೆಸರು ಕೂಡ ಆಕೆಗೆ ಬಂದಾಗಿದೆ. ಆದರೆ ಈ ರೀತಿಯಾಗಿ ಮಾಡಿದಂಥ ಸಂದರ್ಭದಲ್ಲಿ ಸ್ವಲ್ಪ ಒಂದು ಆಲೋಚಿಸಿ ಅನ್ನುವಂಥದ್ದು ವೀಕ್ಷಕರ ಅಭಿಪ್ರಾಯ. ಜೊತೆಗೆ ನಿಮ್ಮನ್ನು ಸೀರೆಯಲ್ಲೇ ನೋಡೋದಕ್ಕೆ ನಾವು ಇಷ್ಟಪಡ್ತೀವಿ. ಸೀರೆಯಲ್ಲಿ ರೀಲ್ಸ್ ಮಾಡಿ ಅಥವಾ ಪ್ರಾಡಕ್ಟ್ ಬಗ್ಗೆ ಒಂದು ರಿವ್ಯೂ ಕೊಡಿ, ಪರವಾಗಿಲ್ಲ. ಆದರೆ ಈ ರೀತಿಯಾಗಿ ಮನೇಲಿ ನಾನು ಹೇಗಿರ್ತೀನಿ, ಏನು ಮಾಡ್ತೀನಿ, ಸ್ನಾನದ ವಿಡಿಯೋ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಇವೆಲ್ಲವನ್ನು ಮಾಡೋದಕ್ಕೆ ಹೋಗಬೇಡಿ ಅನ್ನುವಂಥದ್ದು ವೀಕ್ಷಕರ ಒಂದು ಚಿಕ್ಕ ಅಭಿಪ್ರಾಯ ಸ್ನೇಹಿತರೆ. ಸೊ ನೀವು ಕೂಡ ಈ ವಿಡಿಯೋವನ್ನು ನೋಡಿದ್ರೆ ನಿಮಗೇನು ಅನ್ನಿಸ್ತು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.